ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್. ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ನೋಡಿದಾಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಕುರಿತ ಪ್ರಶ್ನೆಗಳು ಬರುತ್ತಿವೆ. ಸಾಕಷ್ಟು ಸ್ಪರ್ಧಾರ್ಥಿಗಳು ಕಂಪ್ಯೂಟರ್ ಕುರಿತಾದ ಪ್ರಶ್ನೆಗಳನ್ನು ಎದುರಿಸದೆ ಅಂಕಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕಂಪ್ಯೂಟರ್ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಎದುರಿಸಲು ತುಂಬ ಕಷ್ಟಪಡ್ತಾ ಇದ್ದಾರೆ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಸ್ಪರ್ಧಾರ್ಥಿಗಳಿಗೆ ಹೆಚ್ಚು ಅಂಕಗಳನ್ನು ಗಳಿಸಲು ನೆರವಾಗಬಹುದು. ಈಗ ನಾವು ಪ್ರಮುಖ 30 ಪ್ರಶ್ನೆಗಳನ್ನು ನೋಡೋಣ. ಕ್ವಶನ್ ನಂಬರ್ 1, ವಿಚ್ ಈಸ್ ನಾಟ್ ಅ ವ್ಯಾಲಿಡ್ ರಿಜಿಸ್ಟರ್ ಆಫ್ DMA ಕಂಟ್ರೋಲರ್. ಈ ಪ್ರಶ್ನೆ ರಾಜಸ್ಥಾನ ಸರ್ಕಾರ 2018ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಪ್ರೋಗ್ರಾಮ್ ಕೌಂಟರ್, ಆಪ್ಷನ್ ಬಿ ವರ್ಡ್ ಕೌಂಟ್ ರಿಜಿಸ್ಟರ್, ಆಪ್ಷನ್ ಸಿ ಕಂಟ್ರೋಲ್ ರಿಜಿಸ್ಟರ್, ಆಪ್ಷನ್ ಡಿ ಅಡ್ರೆಸ್ ರಿಜಿಸ್ಟರ್. ಇಲ್ಲಿ DMA ಅಂತಂದರೆ ಡೈನಾಮಿಕ್ ಮೆಮೊರಿ ಅಲೋಕೇಶನ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಗ್ರಾಮ್ ಕೌಂಟರ್. ಮುಂದಿನ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 2, ವಿಚ್ ಈಸ್ ನಾಟ್ ಅ ವ್ಯಾಲಿಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸ್ಕ್ ಪ್ರೊಸೆಸರ್. ಇದು ರಾಜಸ್ಥಾನ ಸರ್ಕಾರ 2018ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಮೆಮೊರಿ ಆಕ್ಸೆಸ್ ಲಿಮಿಟೆಡ್ ಟು ಸ್ಟೋರ್ ಇನ್ಸ್ಟ್ರಕ್ಷನ್ಸ್, ಆಪ್ಷನ್ ಬಿ ವೇರಿಯಬಲ್ ಲೆಂತ್ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ಸ್, ಆಪ್ಷನ್ ಸಿ ಸಿಂಗಲ್ ಸೈಕಲ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್, ಆಪ್ಷನ್ ಡಿ ಹಾರ್ಡ್ ವೈರ್ಡ್ ರಾದರ್ ದ್ಯಾನ್ ಮೈಕ್ರೋ ಪ್ರೋಗ್ರಾಮ್ಡ್ ಕಂಟ್ರೋಲ್ ಯೂನಿಟ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗಲ್ ಸೈಕಲ್ ಎಕ್ಸಿಕ್ಯೂಷನ್. ಕ್ವಶನ್ ನಂಬರ್ 3, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಿಟ್ಸ್ ಆರ್ ಯೂಸ್ಡ್ ಇನ್ ಸೀರಿಯಲ್ ಕಮ್ಯುನಿಕೇಷನ್ ಫಾರ್. ಇದು ರಾಜಸ್ಥಾನ ಸರ್ಕಾರ ಲೆಕ್ಚರ್ಸ್ಗಳಿಗಾಗಿ 2011ರಲ್ಲಿ ನಡೆಸಿರುವಂಥದ್ದು. ಆಪ್ಷನ್ ಎ ಎರರ್ ಡಿಟೆಕ್ಷನ್, ಆಪ್ಷನ್ ಬಿ ಎರರ್ ಕರೆಕ್ಷನ್, ಆಪ್ಷನ್ ಸಿ ಸಿಂಕ್ರೊನೈಸೇಷನ್, ಆಪ್ಷನ್ ಡಿ ಸ್ಪೀಡಿಂಗ್ ಅಪ್ ಕಮ್ಯುನಿಕೇಷನ್. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಕ್ರೊನೈಸೇಷನ್. ನೆಕ್ಸ್ಟ್ ಕ್ವಶನ್, ಸ್ವಿಚಿಂಗ್ ಬಿಟ್ವೀನ್ ಅ ಸೂಪರ್ವೈಸರ್ ಮೋಡ್ ಆ್ಯಂಡ್ ಅ ಯೂಸರ್ ಮೋಡ್ ಫಾರ್ ಅ ಪ್ರೊಸೆಸರ್ ಈಸ್ ಯೂಸಲಿ ಡನ್ ಬೈ ಎ. ಇದು UPSC ಲೆಕ್ಚರ್ಸ್ 2018ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ ಎ ಸಬ್ ರೂಟೀನ್ ಕಾಲ್, ಆಪ್ಷನ್ ಬಿ ಬ್ರಾಂಚ್ ಇನ್ಸ್ಟ್ರಕ್ಷನ್, ಆಪ್ಷನ್ ಸಿ ಸಾಫ್ಟ್ವೇರ್ ಇಂಟರಪ್ಟ್, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಫ್ಟ್ವೇರ್ ಇಂಟರಪ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 5, which one of the following is used to read the control words sequentially from the control memory. ಇದು UPSC ಲೆಕ್ಚರ್ಸ್ 2018ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ ಎ ಪ್ರೋಗ್ರಾಮ್ ಅಡ್ರೆಸ್ ರಿಜಿಸ್ಟರ್, ಆಪ್ಷನ್ ಬಿ ಮೈಕ್ರೋ ಪ್ರೋಗ್ರಾಮ್ ಕೌಂಟರ್, ಆಪ್ಷನ್ ಸಿ ಕಂಟ್ರೋಲ್ ಮೆಮೊರಿ ಅಡ್ರೆಸ್ ರಿಜಿಸ್ಟರ್, ಆಪ್ಷನ್ ಡಿ ಪ್ರೋಗ್ರಾಮ್ ಕೌಂಟರ್. ಇದರಲ್ಲಿ ಸರಿಯಾದ ಆಪ್ಷನ್ ಬಿ ಮೈಕ್ರೋ ಪ್ರೋಗ್ರಾಮ್ ಕೌಂಟರ್. ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋಯಿಂಗ್ ಡಸಂಟ್ ಹ್ಯಾವ್ ಎ ಡೇಟಾ ಲೈನ್ಸ್. ಇದು UPSC ಲೆಕ್ಚರ್ಸ್ 2018ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ ಎ 8085, ಆಪ್ಷನ್ ಬಿ 8086, ಆಪ್ಷನ್ ಸಿ 8088, ಆಪ್ಷನ್ ಡಿ Z80. ಇವು 8085, 8086, 8088, Z80 ಇವು ಪ್ರೊಸೆಸರ್ ಹೆಸರುಗಳು. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 8086. ಕ್ವಶನ್ ನಂಬರ್ 7, a computer has 32 MB memory. How many bits are needed to access any single byte in the memory? ಇದು UPSC ಲೆಕ್ಚರ್ಸ್ 2018ರಲ್ಲಿ ಕೇಳಿರುವುದು. ಆಪ್ಷನ್ ಎ ನೋಡೋಣ 25, ಆಪ್ಷನ್ ಬಿ 16, ಆಪ್ಷನ್ ಸಿ 24, ಆಪ್ಷನ್ ಡಿ 20. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 25. ಕ್ವಶನ್ ನಂಬರ್ 8, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ರಿಜಿಸ್ಟರ್. ಇದು UPSC ಲೆಕ್ಚರ್ಸ್ 2018ರಲ್ಲಿ ಕೇಳಿರುವುದು. ಆಪ್ಷನ್ ಎ ಇಂಟರ್ನಲ್ ಸ್ಟೋರೇಜ್ ಆಫ್ CPU, ಆಪ್ಷನ್ ಬಿ ಕ್ಯಾನ್ ಹೋಲ್ಡ್ ಐದರ್ ಡೇಟಾ ಆರ್ ಇನ್ಸ್ಟ್ರಕ್ಷನ್, ಆಪ್ಷನ್ ಸಿ ಮೇಡ್ ಅಪ್ ಆಫ್ ಫ್ಲಿಪ್, ಆಪ್ಷನ್ ಡಿ ಕೆನಾಟ್ ಸ್ಟೋರ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್. ಇದರಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 9, ವಿಚ್ ಆಫ್ ದ ಫಾಲೋಯಿಂಗ್ ಕ್ವೆರಿ ಪ್ರೊಸೆಸಿಂಗ್ ಮೆಥಡ್ ಈಸ್ ಮೋರ್ ಎಫಿಷಿಯಂಟ್.
ಇದು ತಮಿಳುನಾಡು PSC 2017ರಲ್ಲಿ ಕೇಳಿರುವುದು. ಆಪ್ಷನ್ ಎ ಮಟೀರಿಯಲೈಸೇಷನ್, ಆಪ್ಷನ್ ಬಿ ಟನಲಿಂಗ್, ಆಪ್ಷನ್ ಸಿ ಸೀರಿಯಲೈಸೇಷನ್, ಆಪ್ಷನ್ ಡಿ ಪೈಪ್ಲೈನಿಂಗ್. ಇದರಲ್ಲಿ ಸರಿಯಾದ ಉತ್ತರ ಪೈಪ್ಲೈನಿಂಗ್. ಕ್ವಶನ್ ನಂಬರ್ 10. CPU consists of option A ALU and control unit, B ALU and control unit and monitor, option C ALU control unit and hard disk, option D ALU control unit and register. ಈ ಪ್ರಶ್ನೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ALU control unit and register. Next question. Question number 11. The runtime mapping from virtual to physical address is done by a hardware device called as. ಇದು ಕೇಳಿದ್ದು ರಾಜಸ್ಥಾನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ 2018ರಲ್ಲಿ. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಮಾನಿಟರ್, ಆಪ್ಷನ್ ಬಿ ಇನ್ಪುಟ್ ಔಟ್ಪುಟ್ ಡಿವೈಸ್. ಕ್ವಶನ್ ನಂಬರ್ 11. The runtime mapping from virtual to physical addresses is done by a hardware device called as. ಇದು ರಾಜಸ್ಥಾನ್ PSC 2018ರಲ್ಲಿ ಕೇಳಿರುವಂಥ ಪ್ರಶ್ನೆ. ಆಪ್ಷನ್ ಎ ಮಾನಿಟರ್, ಆಪ್ಷನ್ ಬಿ ಇನ್ಪುಟ್ ಔಟ್ಪುಟ್ ಡಿವೈಸ್, ಆಪ್ಷನ್ ಸಿ ರಿಜಿಸ್ಟರ್, ಆಪ್ಷನ್ ಡಿ ಮೆಮರಿ ಮ್ಯಾನೇಜ್ಮೆಂಟ್ ಯೂನಿಟ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಮರಿ ಮ್ಯಾನೇಜ್ಮೆಂಟ್ ಯೂನಿಟ್. ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡೋಣ. Process that periodically checks status of input-output device is known as. ಇದು NIELT ಸೈಂಟಿಸ್ಟ್ 2016ರಲ್ಲಿ ಕೇಳಿರುವಂಥ ಪ್ರಶ್ನೆ. ಆಪ್ಷನ್ ಎ ಕೋಡ್ ಸ್ವ್ಯಾಪಿಂಗ್, ಆಪ್ಷನ್ ಬಿ ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್, ಆಪ್ಷನ್ ಸಿ ಪೋಲಿಂಗ್, ಆಪ್ಷನ್ ಡಿ ಡೀಲಿಂಗ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪೋಲಿಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 13. Communication between a computer and a keyboard involves dash transmission. ಇದು NIELT ಸೈಂಟಿಸ್ಟ್ 2016ರಲ್ಲಿ ಕೇಳಿರುವಂಥ ಪ್ರಶ್ನೆ. ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಸಿಂಪ್ಲೆಕ್ಸ್, ಆಪ್ಷನ್ ಬಿ ಹಾಫ್ ಡುಪ್ಲೆಕ್ಸ್, ಆಪ್ಷನ್ ಸಿ ಆಟೋಮೆಟಿಕ್, ಆಪ್ಷನ್ ಡಿ ಫುಲ್ ಡುಪ್ಲೆಕ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಪ್ಲೆಕ್ಸ್. ಕ್ವಶನ್ ನಂಬರ್ 14. An n-bit microprocessor has. ಈ ಪ್ರಶ್ನೆ ಛತ್ತೀಸ್ಗಢ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಸಿಸ್ಟೆಂಟ್ ಪ್ರೊಫೆಸರ್ಗಾಗಿ ನಡೆಸಿರುವಂಥದ್ದು 2014ರಲ್ಲಿ. ಆಪ್ಷನ್ ಎ n-bit ಪ್ರೋಗ್ರಾಮ್ ಕೌಂಟರ್, ಆಪ್ಷನ್ ಬಿ n-bit ಅಡ್ರೆಸ್ ರಿಜಿಸ್ಟರ್, ಆಪ್ಷನ್ ಸಿ n-bit ALU, ಆಪ್ಷನ್ ಡಿ n-bit ಇನ್ಸ್ಟ್ರಕ್ಷನ್ ರಿಜಿಸ್ಟರ್, ಆಪ್ಷನ್ ಇ n-bit ಡೇಟಾ ರಿಜಿಸ್ಟರ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇ n-bit ಡೇಟಾ ರಿಜಿಸ್ಟರ್. 15ನೇ ಪ್ರಶ್ನೆ. ಇನ್ ಅ ಮೆಮರಿ ಮ್ಯಾಪ್ಡ್ IO ಸಿಸ್ಟಮ್ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಬಿ ದೇರ್. ಇದು ತೆಲಂಗಾಣ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮ್ಯಾನೇಜರ್ ಹುದ್ದೆಗಾಗಿ 2016ರಲ್ಲಿ ನಡೆಸಿರುವಂಥದ್ದು. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಲೋಡ್, ಆಪ್ಷನ್ ಬಿ ಇನ್, ಆಪ್ಷನ್ ಸಿ ಔಟ್, ಆಪ್ಷನ್ ಡಿ ಆ್ಯಡ್. ಸರಿಯಾದ ಉತ್ತರ ಆಪ್ಷನ್ ಎ ಲೋಡ್. ಕ್ವಶನ್ ನಂಬರ್ 16. The address space of 8086 CPU is. ಇದು ಕ್ವಶನ್ ಇಸ್ರೋ ಸೈಂಟಿಸ್ಟ್ 2018ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ 1 ಮೆಗಾಬೈಟ್, ಆಪ್ಷನ್ ಬಿ 256 ಕಿಲೋಬೈಟ್, ಆಪ್ಷನ್ ಸಿ 1 ಕಿಲೋಬೈಟ್ 1000 ಮೆಗಾಬೈಟ್, ಆಪ್ಷನ್ ಡಿ 64 KB. ಸರಿಯಾದ ಉತ್ತರ ಆಪ್ಷನ್ ಎ 1 MB. ಸರಿಯಾದ ಉತ್ತರ ಆಪ್ಷನ್ ಎ 1 MB. ಕ್ವಶನ್ ನಂಬರ್ 17 ನೋಡೋಣ. An interrupt in which the external device supplies its addresses as well as the interrupt request is known as. ಇದು ಇಸ್ರೋ ಸೈಂಟಿಸ್ಟ್ 2008ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ ಎ ವೆಕ್ಟರ್ಡ್ ಇಂಟ್ರಪ್ಟ್, ಆಪ್ಷನ್ ಬಿ ಮಾಸ್ಕೇಬಲ್ ಇಂಟ್ರಪ್ಟ್, ಆಪ್ಷನ್ ಸಿ ನಾನ್ ಮಾಸ್ಕೇಬಲ್ ಇಂಟ್ರಪ್ಟ್, ಆಪ್ಷನ್ ಡಿ ಡೆಸಿಗ್ನೇಟೆಡ್ ಇಂಟ್ರಪ್ಟ್. ಸರಿಯಾದ ಉತ್ತರ ಆಪ್ಷನ್ ಎ ವೆಕ್ಟರ್ಡ್ ಇಂಟ್ರಪ್ಟ್.
Question number 18. The ability to temporarily halt the CPU and use this time to send information on buses is called. ಇದು ಇಸ್ರೋ ಸೈಂಟಿಸ್ಟ್ 2008ರಲ್ಲಿ ಕೇಳಿರುವಂಥ ಪ್ರಶ್ನೆ. ಆಪ್ಷನ್ ಎ ಡೈರೆಕ್ಟ್ ಮೆಮೊರಿ ಆಕ್ಸೆಸ್, ಆಪ್ಷನ್ ಬಿ ವೆಕ್ಟರಿಂಗ್ ದ ಇಂಟರಪ್ಟ್, ಆಪ್ಷನ್ ಸಿ ಪೋಲಿಂಗ್, ಆಪ್ಷನ್ ಡಿ ಸೈಕಲ್ ಸ್ಟೀಲಿಂಗ್. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೈಕಲ್ ಸ್ಟೀಲಿಂಗ್. ಕ್ವಶನ್ ನಂಬರ್ 19. ವಿಚ್ ಆಫ್ ದ ಫಾಲೋಯಿಂಗ್ ಮೈಕ್ರೋಪ್ರೊಸೆಸರ್ ಡಸಂಟ್ ಯೂಸ್ ಮೈಕ್ರೋ ಪ್ರೋಗ್ರಾಮಿಂಗ್ ಟೆಕ್ನಿಕ್? ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಇಂಟೆಲ್ 8085, ಆಪ್ಷನ್ ಬಿ ಇಂಟೆಲ್ 8086, ಆಪ್ಷನ್ ಸಿ ಇಂಟೆಲ್ 80486, ಆಪ್ಷನ್ ಡಿ ಮೋಟರೋಲಾ 64040, ಆಪ್ಷನ್ ಇ ಮೋಟರೋಲಾ 68000. ಇವು ಏನಪ್ಪ ಅಂತಂದರೆ ಪ್ರೊಸೆಸರ್ಗಳ ಹೆಸರುಗಳು. ಈ ಪ್ರಶ್ನೆ ಛತ್ತೀಸ್ಗಢ ರಾಜ್ಯ ಸರ್ಕಾರ ಅಸಿಸ್ಟೆಂಟ್ ಪ್ರೊಫೆಸರ್ 2014ರಲ್ಲಿ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಟೆಲ್ 8085 ಸರಿಯಾದ ಉತ್ತರ. ಕ್ವಶನ್ ನಂಬರ್ 20. ದ ಕೋಡ್ ವಿಚ್ ಯೂಸ್ಡ್ 7 ಬಿಟ್ಸ್ ಟು ರಿಪ್ರೆಸೆಂಟ್ ಅ ಕ್ಯಾರೆಕ್ಟರ್ ಈಸ್. ಇದು ಇಸ್ರೋ ಸೈಂಟಿಸ್ಟ್ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಎ ಆಸ್ಕಿ, ಆಪ್ಷನ್ ಬಿ BCD, ಆಪ್ಷನ್ ಸಿ EBCDIC, ಆಪ್ಷನ್ ಡಿ ಗ್ರೇ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಕಿ ವ್ಯಾಲ್ಯೂ. ಕ್ವಶನ್ ನಂಬರ್ 21. ದ ಎಕ್ಸಾಂಪಲ್ ಆಫ್ ಇಂಪ್ಲಾಯ್ಡ್ ಅಡ್ರೆಸ್ಸಿಂಗ್ ಈಸ್. ಇದು NIELT ಸೈಂಟಿಸ್ಟ್ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಫ್ರೆಂಡ್ಸ್, ನಾನು ಈ ಪ್ರಶ್ನೆಗಳನ್ನು ಯಾಕೆ ತಂದಿದ್ದೀನಿ ಅಂತಂದರೆ ಈ ಪ್ರಮುಖವಾದ ಪ್ರಶ್ನೆಗಳು ಇವು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದ್ರಿಂದ ನಾನು ಇವು ನಿಮಗೆ ತಂದಿದ್ದೀನಿ. ಆಪ್ಷನ್ ಎ ನೋಡೋಣ. ಸ್ಟ್ಯಾಕ್ ಅಡ್ರೆಸ್ಸಿಂಗ್, ಆಪ್ಷನ್ ಬಿ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್, ಆಪ್ಷನ್ ಸಿ ಇಮಿಡಿಯೇಟ್ ಅಡ್ರೆಸ್ಸಿಂಗ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಪ್ರಶ್ನೆ 21ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಟ್ಯಾಕ್ ಅಡ್ರೆಸ್ಸಿಂಗ್. ಕ್ವಶನ್ ನಂಬರ್ 22. ನೋಡಿ ಫ್ರೆಂಡ್ಸ್, ಕ್ವಶನ್ ನಂಬರ್ 12. MIMD ಸ್ಟ್ಯಾಂಡ್ಸ್ ಫಾರ್. ಈ ಪ್ರಶ್ನೆ ಗ್ರೂಪ್ ಸಿಯಲ್ಲೂ ಕೇಳಿದ್ದಾರೆ ಹಾಗೂ NIELT ಸೈಂಟಿಸ್ಟ್ 2016ರಲ್ಲಿ ಬಂದಿದೆ. ಹಾಗಾಗಿ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಆಪ್ಷನ್ಗಳನ್ನು ನೋಡೋಣ. ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ ಡೇಟಾ, ಆಪ್ಷನ್ ಬಿ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಮೆಮೊರಿ ಡೇಟಾ, ಆಪ್ಷನ್ ಸಿ ಮೆಮೊರಿ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ ಡೇಟಾ, ಆಪ್ಷನ್ ಡಿ ಮಲ್ಟಿಪಲ್ ಇನ್ಫಾರ್ಮೇಷನ್ ಮೆಮೊರಿ ಡೇಟಾ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ ಡೇಟಾ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 23. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಇನ್ಪುಟ್ ಡಿವೈಸ್. ಇದು NIELT ಸೈಂಟಿಸ್ಟ್ 2016ರಲ್ಲಿ ಕೇಳಿರುವಂಥದ್ದು ಹಾಗೂ ಗ್ರೂಪ್ ಸಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿರುವಂಥ ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಇದು ಕೂಡ ಒಂದು ಪ್ರಮುಖವಾದ ಪ್ರಶ್ನೆ. ಆಪ್ಷನ್ ಎ ನೋಡೋಣ. ಮೌಸ್, ಆಪ್ಷನ್ ಬಿ ಕೀಬೋರ್ಡ್, ಆಪ್ಷನ್ ಸಿ ಲೈಟ್ ಪೆನ್, ಆಪ್ಷನ್ ಡಿ ವಿಡಿಯೋ. ಇಲ್ಲಿ ವಿಡಿಯೋ ಅಂದರೆ ವಿಸಿಬಲ್ ಡಿಸ್ಪ್ಲೇ ಯೂನಿಟ್, ಇದು ಮಾನಿಟರ್ ಥರ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಡಿಯೋ. ಕ್ವಶನ್ ನಂಬರ್ 24. 3 or more devices share a link in dash connection. ಈ ಪ್ರಶ್ನೆ NIELT ಸೈಂಟಿಸ್ಟ್ 2016ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಯೂನಿಪಾಯಿಂಟ್, ಆಪ್ಷನ್ ಬಿ ಪೋಲಾರ್ ಪಾಯಿಂಟ್, ಆಪ್ಷನ್ ಸಿ ಪಾಯಿಂಟ್ ಟು ಪಾಯಿಂಟ್, ಆಪ್ಷನ್ ಡಿ ಮಲ್ಟಿ ಪಾಯಿಂಟ್. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲ್ಟಿ ಪಾಯಿಂಟ್. ಕ್ವಶನ್ ನಂಬರ್ 25. ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ದ ಅನಲಾಗ್ ಸ್ಯಾಂಪಲ್ ಇಂಟು ಡಿಸ್ಕ್ರೀಟ್ ಫಾರ್ಮ್ ಈಸ್ ಕಾಲ್ಡ್. ಈ ಪ್ರಶ್ನೆ NIELT ಸೈಂಟಿಸ್ಟ್ 2017ರಲ್ಲಿ ಕೇಳಿರುವಂಥದ್ದು. ಪ್ರಸ್ತುತ KEA ಎಕ್ಸಾಮ್ ನಡೆಸ್ತಿರ್ತಕ್ಕಂಥ ಈಗ ಗ್ರೂಪ್ ಸಿ ಎಕ್ಸಾಮ್ ಏನು ಬರ್ತಾ ಇದ್ದಾವೆ ಆ ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳಬಹುದಾದಂಥ ಸಂಭವ ಇರುತ್ತೆ. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಮಾಡ್ಯುಲೈಸೇಷನ್, ಆಪ್ಷನ್ ಬಿ ಮಲ್ಟಿಪ್ಲೆಕ್ಸಿಂಗ್, ಆಪ್ಷನ್ ಸಿ ಕ್ವಾಂಟೈಸೇಷನ್, ಆಪ್ಷನ್ ಡಿ ಸ್ಯಾಂಪ್ಲಿಂಗ್. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಯಾಂಪ್ಲಿಂಗ್. ಕ್ವಶನ್ ನಂಬರ್ 26. ವಿಚ್ ಆಕ್ಸೆಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಅಬ್ಟೈನಿಂಗ್ ದಿ ರೆಕಾರ್ಡ್ ಫ್ರಮ್ ಕ್ಯಾಸೆಟ್ ಟೇಪ್. ಈ ಪ್ರಶ್ನೆ NIELT ಸೈಂಟಿಸ್ಟ್ 2017ರಲ್ಲಿ ಕೇಳಿರುವಂಥದ್ದು.
ಆಪ್ಷನ್ಗಳನ್ನು ನೋಡೋಣ. ಎ ಡೈರೆಕ್ಟ್, ಬಿ ಸೀಕ್ವೆನ್ಷಿಯಲ್, ಸಿ ರ್ಯಾಂಡಮ್, ಡಿ ಪ್ಯಾರಲಲ್. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೀಕ್ವೆನ್ಷಿಯಲ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 27. ವಿಚ್ ಮೆಮರಿ ಈಸ್ ಡಿಫಿಕಲ್ಟ್ ಟು ಇಂಟರ್ಫೇಸ್ ವಿತ್ ಪ್ರೊಸೆಸರ್? ಇದು NILT ಸೈಂಟಿಸ್ಟ್ 2017ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ ಎ ಸ್ಟ್ಯಾಟಿಕ್ ಮೆಮರಿ, ಆಪ್ಷನ್ ಬಿ ಡೈನಮಿಕ್ ಮೆಮರಿ, ಆಪ್ಷನ್ ಸಿ ರಾಮ್, ಆಪ್ಷನ್ ಡಿ ನನ್ ಆಫ್ ದಿ ಆಪ್ಷನ್. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೈನಮಿಕ್ ಮೆಮರಿ. ಕ್ವಶನ್ ನಂಬರ್ 28. ಫಾರ್ ಅ ಮೆಮರಿ ಸಿಸ್ಟಮ್ ದ ಸೈಕಲ್ ಟೈಮ್ ಈಸ್. ಇದು NILT ಸೈಂಟಿಸ್ಟ್ 2017ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ ಎ ಸೇಮ್ ಆಸ್ ದಿ ಆಕ್ಸೆಸ್ ಟೈಮ್, ಆಪ್ಷನ್ ಬಿ ಲಾಂಗರ್ ದೆನ್ ದಿ ಆಕ್ಸೆಸ್ ಟೈಮ್, ಆಪ್ಷನ್ ಸಿ ಶಾರ್ಟರ್ ದೆನ್ ದಿ ಆಕ್ಸೆಸ್ ಟೈಮ್, ಆಪ್ಷನ್ ಡಿ ಮಲ್ಟಿಪಲ್ ಆಫ್ ದಿ ಆಕ್ಸೆಸ್ ಟೈಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಾಂಗರ್ ದ್ಯಾನ್ ದಿ. ಸರಿಯಾದ ಉತ್ತರ ಬಿ ಲಾಂಗರ್ ದ್ಯಾನ್ ದಿ ಆಕ್ಸೆಸ್ ಟೈಮ್. ಕ್ವಶನ್ ನಂಬರ್ 29. ದ IETF ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ಸ್ ಆರ್ ಕಾಲ್ಡ್. ಇಲ್ಲಿ IETF ಅಂತಂದರೆ ಇಂಟರ್ನೆಟ್ ಇಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್. ಈ ಪ್ರಶ್ನೆ NILT ಸೈಂಟಿಸ್ಟ್ 2016ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ RFC, ಆಪ್ಷನ್ ಬಿ RCF, ಆಪ್ಷನ್ ಡಿ ID, ಆಪ್ಷನ್ ಡಿ ನನ್ ಆಫ್ ದಿ ಆಪ್ಷನ್. ಇಲ್ಲಿ RFC ಅಂತಂದರೆ ರಿಕ್ವೆಸ್ಟ್ ಫಾರ್ ಕಮೆಂಟ್ಸ್, RCF ಅಂತಂದರೆ ರಿಕ್ವೆಸ್ಟ್ ಕಮೆಂಟ್ ಫೋರ್ಸ್, ಇಲ್ಲಿ ID ಅಂದರೆ ಐಡೆಂಟಿಟಿ. ಸೊ ಕ್ವಶನ್ ನಂಬರ್ 29ಗೆ ಸರಿಯಾದ ಉತ್ತರ ಆಪ್ಷನ್ ಎ RFC. ಸರಿಯಾದ ಉತ್ತರ ಎ RFC. ಕ್ವಶನ್ ನಂಬರ್ 30. ಲಾಸ್ಟ್ ಪ್ರಶ್ನೆ. ದ ಪ್ರಿನ್ಸಿಪಲ್ ಆಫ್ ಲೊಕ್ಯಾಲಿಟಿ ಆಫ್ ರೆಫರೆನ್ಸ್ ಜಸ್ಟಿಫೈಸ್ ದ ಯೂಸ್ ಆಫ್. ಈ ಪ್ರಶ್ನೆ NILT ಸೈಂಟಿಸ್ಟ್ 2017ರಲ್ಲಿ ಕೇಳಿರುವಂಥದ್ದು. ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ನಾನ್ ರಿಯೂಸಬಲ್, ಆಪ್ಷನ್ ಬಿ ಕ್ಯಾಶ್ ಮೆಮೊರಿ, ಆಪ್ಷನ್ ಸಿ ವರ್ಚುವಲ್ ಮೆಮೊರಿ, ಆಪ್ಷನ್ ಡಿ ನನ್ ಆಫ್ ದಿ ಆಪ್ಷನ್. ಕ್ವಶನ್ ನಂಬರ್ 30ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಶ್ ಮೆಮೊರಿ. ಫ್ರೆಂಡ್ಸ್, ಇಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡದೇ ಇದ್ದಲ್ಲಿ ಒಂದು ಪ್ರಶ್ನೆ ಅಥವಾ ಹಲವಾರು ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ಅನ್ನೋ ನಂಬಿಕೆಯಿಂದ ಮಾಡಿದ್ದೇವೆ. ಥ್ಯಾಂಕ್ ಯು ಫ್ರೆಂಡ್ಸ್.